ವಲಸೆ ಹೋಗ್ತಾ ಇದೆ. ಮಂಗಳೂರು ಜನ ಎಲ್ಲ ಸೌದಿ, ದುಬೈ, ಈ ಕಡೆ ಎಲ್ಲ ಹೋಗ್ತಾ ಇದ್ದಾರೆ. ಇಲ್ಲಿರುವಂಥ ಒಂದು ಪ್ರಕೃತಿ ಸಂಪತ್ತು 300 ಕಿಲೋಮೀಟರ್ ಏನಿದೆ, ಇದನ್ನ ಸರಿಯಾದ ರೀತಿಯಲ್ಲಿ ನಾವು ಬಳಸ್ಕೊಳ್ತಾರೆ. ಸೊ ನಾನು ಎಲ್ಲ ಶಾಸಕರ ಹತ್ರ ಮಾತಾಡಿದ್ದೆ. ಪಾಪ ಎಲ್ಲ ಶಾಸಕರು ಕೂಡ ಅವರು ಭಾಳ ಆಸಕ್ತಿ ಕೂಡ ತೋರಿಸಿದ್ದಾರೆ. ಸೊ ಮಧ್ಯದಲ್ಲಿ ನಮ್ಮ ಕ್ಯಾಬಿನೆಟಲ್ಲಿ ಒಂದು ಟೂರಿಸಂ ಪಾಲಿಸಿ ಬಂದಿದೆ. ನಾನು ಆ ಪಾಲಿಸಿ ನೋಡಿ ನಾನು ನಮ್ಮ ಟೂರಿಸಂ ಈ ರೀತಿ ಪಾಲಿಸಿ ಏನು ನಮ್ಮ ಕರಾವಳಿ ಆಗುವುದಿಲ್ಲ. ಚುನಾವಣಾ ಸಂದರ್ಭದಲ್ಲೂ ಕೂಡ ನಾವು ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಮತ್ತೊಂದೆಲ್ಲ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಏನಾದ್ರು ಒಂದು ಸ್ಪೆಷಲ್ ಆಸಕ್ತಿ ಮಾಡಬೇಕಾಗಿದೆ. ಸೊ ಭಾಳ ಜನ ವಿದೇಶದಿಂದ ಮತ್ತು ಮುಂಬೈ, ಬೆಂಗಳೂರಲ್ಲಿರುವಂಥ ಉದ್ಯಮಿಗಳು ಕೂಡ ತನ್ನ ಸ್ವಂತ ಊರು, ಬದುಕಿನ ಊರು, ನಾವು ಏನಾದರೂ ನೀವು ನಮಗೆ ಸಹಕಾರ ಕೊಟ್ಟರೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ ಅನೇಕರು ಈ ಹಿನ್ನೆಲೆಯಲ್ಲಿ ನಾನು 2-3 ಬಾರಿ ವಿಧಾನಸಭೆಯಲ್ಲಿ ಮತ್ತು ಬೇರೆ ಕಡೆಲ್ಲ ಮಂತ್ರಿಗಳೆಲ್ಲ ಬಂದು ನಾನು ಮಾತಾಡ್ತೀನಿ. ಆಮೇಲೆ ಇಲ್ಲಿರೋಂಥ ಹುಡುಗರಿಗೆ ಯಂಗ್ಸ್ಟರ್ಸ್ ಎಲ್ಲ ಭಾಳ ಪ್ರಜ್ಞಾವಂತರು ಕೂಡ ಇದ್ದಾರೆ, ಕೆಪಾಸಿಟಿ ಇದ್ದಾರೆ. ಎಲ್ಲ ಹೊರಗಡೆ ಹೋಗಿ ಹೊರಗಡೆ ದೇಶದಲ್ಲೂ ಕೂಡ ಭಾಳ ಚೆನ್ನಾಗಿ ಬೆಳ್ಕೊಂಡಿದ್ದಾರೆ. ಅವರು ಎಲ್ಲ ಪಾಪ ಮಾಡೋದ್ರಿಂದ ನಮಗೂ ಅನುಕೂಲ ಆಗ್ತದೆ. ನಾವು ನಮ್ಮದು ಫುಡ್ ಪ್ರಿಂಟ್ನ ನಮ್ಮೂರಲ್ಲಿ ಇರಬೇಕು ಆಸೆ, ನಮ್ಮ ಜನ್ಮ ಕೊಟ್ಟಂಥ ಭೂಮಿ ಎಲ್ಲರೂ ಕೂಡ ಬದುಕ್ತಾರೆ. ಈ ಹಿನ್ನೆಲೆಯಲ್ಲಿ ಒಂದು ಪಾಲಿಸಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಆ ಪಾರ್ಕ್ನ ಕರಾವಳಿ ಪ್ರದೇಶದ ಟೂರಿಸಂ ಪಾಲಿಸಿನ ನಡೆಸ್ತೇನೆ. ಸೊ ನಾನೇ ಮಾಡೋದು, 4-5 ಜನ ಆಫೀಸರ್ಸ್ ಮಾಡೋದು ಅಲ್ಲ, ಕೆಲವು ಒಳ್ಳೊಳ್ಳೆ ಆಫೀಸರ್ಸ್ ಎಲ್ಲ ಹಿಂದೆ ಎಲ್ಲ ಬಿಸಿಯಾಗಿ ಕೆಲಸ ಮಾಡಿದಂಥ ಅನೇಕ ಆಫೀಸರ್ಸು ಅವ್ರಿಗೆಲ್ಲ ನಾನು ಚರ್ಚೆ ಮಾಡ್ತೀನಿ. ಅವರು ಎಲ್ಲ ಬೇಕಾದಷ್ಟು ಬುಕ್ ಮಾಡಿಟ್ಟಿದ್ದಾರೆ. ಸೊ ಇವತ್ತು ನಾನು 12 ಗಂಟೆಗೆ ಕರೆದಿದ್ದೇನೆ. ಅವ್ರ ಹತ್ರೆಲ್ಲ ಚರ್ಚೆ ಮಾಡ್ತೀನಿ, ಅವರ ಅಭಿಪ್ರಾಯವನ್ನು ಕೇಳ್ತೀನಿ. ಅವ್ರಿಗಿರೋಂಥ ಕನ್ಸ್ಟೆಂಟ್ಸ್ ಏನಿದೆ, ಅವ್ರಿಗಿರೋಂಥ ಸಮಸ್ಯೆಗಳೇನಿದೆ, ಸರ್ಕಾರ ಅವ್ರಿಗೆಲ್ಲ ಏನು ಸಹಾಯ ಮಾಡಬೇಕು. ಅಲ್ಲಿ ನಾವು ಸರ್ಕಾರ ಕೊಡೋದು ನಮ್ಮದು ಇನ್ವೆಸ್ಟ್ಮೆಂಟ್ ಕೆಲವು ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಅದು ಬಿಟ್ಟರೆ ಇನ್ನೇನು ಜಾಸ್ತಿ ಇರುವುದಿಲ್ಲ ಪಾಲಿಸಿ ಅಂತ ಮಾಡೋದು. ಸೊ ಪ್ರೈವೇಟ್ಗೆ ಹೆಚ್ಚಿಗೆ ಪ್ರೋತ್ಸಾಹನ ಕೊಡಬೇಕಾಗ್ತದೆ, ಮಾಡಬೇಕು. ಈ ಹಿನ್ನೆಲೆಯಲ್ಲಿ ಕೆಲವೊಂದನ್ನೆಲ್ಲ ಮಾತಾಡಬೇಕು. ಮತ್ತು ಕರಾವಳಿ ಪ್ರದೇಶದ ನಮ್ಮ ಉಡುಪಿ ಇರ್ಬೋದು, ನಾರ್ತ್ ಕೇರಳ ಇರ್ಬೋದು, ಸೌತ್ ಕೇರಳ, ಸ್ವಲ್ಪ ಮಲೆನಾಡು ಭಾಗ ಇವೆಲ್ಲ ಹೊಂದಿಕೊಳ್ತಿರೋದ್ರಿಂದ ಇವರನ್ನೆಲ್ಲ ಕೂಡ ಮಾತಾಡಿ ಜನಪ್ರತಿನಿಧಿಗಳು ಒಂದು ರೌಂಡ್ ಬೆಂಗಳೂರಲ್ಲಿ ಮೀಟಿಂಗ್ ಮಾಡಿದ್ದಾರೆ. ಈಗ ಉದ್ಯಮಿಗಳು ಮತ್ತು ಜನಪ್ರತಿನಿಧಿಗಳು ಯಾಕಂದರೆ ಅವರು ಸಹಕಾರ ಕೊಡಬೇಕು. ಅವರಲ್ಲಿ ಏನು ಕಂಡಿದ್ದಾರೆ ಜನಪ್ರತಿನಿಧಿಗಳು ಅವ್ರು ಹೇಳಬೇಕು. ನಮ್ಮ ಇಲ್ಲಿರೋಂಥ ಇನ್ವೆಸ್ಟರ್ಸು, ಡೆವಲಪರ್ಸು ಅವ್ರಿಗೇನು ಕಂಡಿದ್ದಾರೆ ಅಂತ ಅವ್ರು ಹೇಳಬೇಕು. ಸೊ ಏನು ಸೂಕ್ತ ಇದೆ ಕಾನೂನಲ್ಲಿ ಇವತ್ತು ನಾನು CRZ ಅವ್ರಿಗೂ ಕರೆದಿದ್ದೀನಿ, ಆಮೇಲೆ ಕೆಲವು ಡಿಫೆನ್ಸ್ ಅವ್ರಿಗೂ ಕರೆದಿದ್ದೀನಿ, ಕೋಸ್ಟಲ್ ಅವ್ರಿಗೂ ಕರೆದಿದ್ದೀನಿ, ಎಲ್ಲರಿಗೂ ಕರೆದಿದ್ದೀನಿ. ಸೊ ಅವರೆಲ್ಲ ಅಭಿಪ್ರಾಯ ಕೊಡಿ. ಪಬ್ಲಿಕ್ ಡೊಮೇನಲ್ಲಿ ಇರ್ತೀವಿ, ಏನು ನಾವೇನು ದೊಡ್ಡಾಗೇನು ಮಾಡಬೇಕು. ಆಮೇಲೆ ನಾವೆಲ್ಲ ಇದ್ರ ಮೇಲೆ ಏನೇನು ಅಭಿಪ್ರಾಯ ಇದೆ ತಿಳ್ಕೊಂಡು ಈ ರೀತಿ ಅಭಿಪ್ರಾಯ ಕೊಟ್ಟಿದ್ದಾರೆ ಅನ್ನೋದನ್ನು ನಾನು ಕೂಡ ಸಾಧ್ಯತೆ ಗೊತ್ತಾಗ್ತೀನಿ. ಇನ್ನೇನಾದ್ರು ಮಾಡಿಫಿಕೇಶನ್ ಮಾಡೋದನ್ನು ಮಾಡ್ತೀವಿ. ಒಟ್ಟಾರೆ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.